ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ಬಂದು ನಾನು ಹೇರ್ ಕೇರ್ ಡೇ. ಸೊ ಐ ಆಮ್ ಗೋಯಿಂಗ್ ಟು ಅ ಸಲೂನ್. ಲೆಟ್ಸ್ ಇದು ನಾನು ಫಸ್ಟ್ ಟೈಮ್ ಹೇರ್ ಕಲರಿಂಗ್ ಮಾಡ್ಸೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಮುಂಚೆ ಏನು ಮಾಡಿಸಿದ್ದೆ ಅಂದರೆ ಸ್ಮೂತಿಂಗ್ ಮಾಡಿಸಿದೆ. ಅದು ನನ್ನ ಹೇರ್ ತುಂಬಾ ಡ್ಯಾಮೇಜ್ ಮಾಡಿತ್ತು. ಬಟ್ ಹೇರ್ ಕಲರಿಂಗ್ ಯಾವತ್ತೂ ಮಾಡಿಸಿಲ್ಲ. ಐ ಹೋಪ್ ಇದು ಆ ಥರ ಡ್ಯಾಮೇಜ್ ಮಾಡಲ್ಲ ಅಂತ. ಅವಾಗ ಸ್ವಲ್ಪ ಮೇಂಟೆನೆನ್ಸ್ ಮಾಡಿರಲಿಲ್ಲ, ಅದಕ್ಕಾಗಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಬಟ್ ನಾವು ಅಲ್ಲಿ ಮೇಂಟೈನ್ ಅಂತ ಐ ಆಮ್ ಡೂಯಿಂಗ್ ಹೇರ್ ಕಲರಿಂಗ್. ಸೊ ಲೆಟ್ಸ್ ಗೋ. ನಾನು ವಿಸಿಟ್ ಮಾಡಿದ್ದು ಸ್ಪೆನ್ ಸಲೂನು. ಆ್ಯಂಡ್ ನೋಡಿ, ಇದು ನನ್ನ ಬಿಫೋರ್ ಹೇರ್ ಹೇಗಿತ್ತು. ಆ್ಯಂಡ್ ಇದರಲ್ಲಿ ಬಾಲಿಯಾಚ್ ಅನ್ನೋದೊಂದು ಟೆಕ್ನಿಕ್ ಬರುತ್ತೆ. ಸೊ ಅದನ್ನು ಮಾಡಿಸೋಣ ಅಂತ ಅಂದ್ಕೊಂಡಿದ್ದು. ಬಟ್ ಅದು ಫುಲ್ ಹೇರ್ ಕಲರಿಂಗ್ ಥರ ಇರುತ್ತೆ. ಸೊ ಅದಕ್ಕೆ ನಾನು ಫಸ್ಟ್ ಟೈಮ್ ಎಲ್ಲ ಮಾಡಿಸ್ತಿದ್ದು. ಫುಲ್ ಹೇರ್ ಕಲರ್ ಮಾಡಿಸ್ಬಿಟ್ಟು ಆಮೇಲೆ ವಿಯರ್ಡಾಗಿ ಕಾಣಿಸಿದ್ರೆ ಹೇಗೆ ಕಾಣಿಸುತ್ತೆ ಅನ್ನೋ ಐಡಿಯಾ ನನಗಿರಲಿಲ್ಲ. ಅದಕ್ಕೆ ನಾನು ಬೆಟರ್ ಆಪ್ಷನ್ ಹೈಲೈಟ್ಸ್ ಅಂತ ಬರುತ್ತೆ. ಸೊ ಹೈಲೈಟ್ಸ್ನ ಮಾಡಿಸೋಣ ಅಂತ ಇದು. ಹೈಲೈಟ್ಸಲ್ಲಿ ನಾನು ಲೈಟ್ ಬ್ರೌನ್ ಶೇಡ್ನ ಚೂಸ್ ಮಾಡಿದ್ದು. ಸೊ ಅವ್ರು ಫಸ್ಟು 2 ಸ್ಟ್ರೀಕ್ಸಿಗೆ ಅಪ್ಲೈ ಮಾಡ್ತೀನಿ. ಆ ಕಲರ್ ನಿಮಗೆ ಓಕೆ ಆಯ್ತಂತ ಅಂದರೆ ನೆಕ್ಸ್ಟು ಅದೇ ಕಲರ್ನ ಅಲ್ಲಿ ಕಂಟಿನ್ಯೂ ಅಂತ ಹೇಳಿದರು. ಸೊ ನೋಡಿ, ಈ ಥರ 2 ಸ್ಟಿಕ್ಸಿಗೆ ಅಪ್ಲೈ ಮಾಡಿಬಿಟ್ಟಿದ್ರು. ಆ್ಯಂಡ್ ಇಟ್ ವಾಸ್ ಅ ವೆರಿ ಲಾಂಗ್ ಪ್ರೋಸೆಸ್. ಅದಕ್ಕೆ ಕಾಫಿ ಕೊಟ್ಟಿದ್ರು. ಕಾಫಿ ಕುಡ್ಕೊಂಡು ದೆನ್ ಹೇರ್ನ ವಾಶ್ ಮಾಡಿದ್ರು. ವಾಶ್ ಮಾಡಿದ್ದಕ್ಕೆ ದಿಸ್ ವಾಸ್ ದ ಕಲರ್ ಲೈಟ್ ಬ್ರೌನ್. ಈ ವಾಸ್ ಮೈ ಹೇರ್ ಸ್ಟೈಲಿಸ್ಟ್ ರೋಹಿತ್ ಅಂತ. ಆಮೇಲೆ ನಮ್ಮಮ್ಮ ಬಂದು ಡೀಪಾಗೆ ನೋಡಿದ್ರು, ಈ ಕಲರ್ ಓಕೆನಾ ಏನು ಅಂತ. ಅವ್ರಿಗೆ ಓಕೆ ಅಂತ ಸ್ಯಾಟಿಸ್ಫೈ ಆಯಿತು, ನನಗೂ ಸ್ಯಾಟಿಸ್ಫೈ ಆಯಿತು. ಆ್ಯಂಡ್ ಬೇರೆಯವರು ನಿಮಗೆ ಬಾಲಿಯಾಜ್ ಟೆಕ್ನಿಕ್ ಆರ್ ಗ್ಲೋಬಲ್ ಹೇರ್ ಫುಲ್ಲಿ ಕಲರ್ಡ್ ಹೇರ್ ಬೇಕಂತ ಇದ್ದರೆ ನೀವು ಅದಕ್ಕೂ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಬಿಕಾಸ್ ನನಗೆ ಹೇರ್ ಡ್ಯಾಮೇಜ್ ಆಗುತ್ತೇನೋ ತುಂಬ ಕಲರಿಂಗ್ ಮಾಡಿಸಿ ಅನ್ನೋದೆಲ್ಲ ಸ್ವಲ್ಪ ಭಯ ಆಯಿತು. ಆ್ಯಂಡ್ ಸೂಟ್ ಆಗುತ್ತೋ ಇಲ್ವೋ ಅನ್ನೋದು ಇತ್ತು. ಅದಕ್ಕೋಸ್ಕರ ನಾನು ಹೈಲೈಟ್ಸ್ನ ಚೂಸ್ ಮಾಡಿದೆ. ಆ್ಯಂಡ್ ಎವ್ರಿಥಿಂಗ್ ವಾಸ್ ಡನ್ ಫೈನಲಿ. ದಿಸ್ ವಾಸ್ ದ ಫೈನಲ್ ಲುಕ್. ಇದು ನೋಡಿ, ಹೈಲೈಟ್ ಅಂದರೆ ಇದೇ ಥರ, ಲೈಕ್ ಒಂದು ಹೇರ್ ಹೈಲೈಟ್ ಇರುತ್ತೆ, ಇನ್ನೊಂದು ನ್ಯಾಚುರಲ್. ಒಂದು ಹೈಲೈಟ್, ಒಂದು ನ್ಯಾಚುರಲ್. ಎಸ್ ಗೈಸ್, ಮುಗೀತು ನನ್ನ ಹೇರ್ ಕಲರಿಂಗ್. ಇದು ನಾನು ತುಂಬ ಡಾರ್ಕರ್ ಶೇಡು ಮತ್ತು ಫುಲ್ ಹೇರಿಗೆ ಮಾಡಿಸಿಲ್ಲ, ಹೈಲೈಟ್ಸ್ ಥರ ಅಷ್ಟೇ ಮಾಡಿಸಿರೋದು. ಇವಾಗ ಈ ಕಡೆ ಹಿಂಗೆ ಬ್ಲ್ಯಾಕು ಇದೆ, ಇಲ್ಲಿ ಸ್ವಲ್ಪ ಕಲರಿಂಗು ಇದೆ, ಆ ಥರ ಮಿಕ್ಸ್ ಇದೆ. ಓ ನೋಡಿ, ಇಲ್ಲಿ ಕಲರ್ಡು, ಇಲ್ಲಿ ಬ್ಲ್ಯಾಕು, ಕಲರ್ಡು ಬ್ಲ್ಯಾಕ್, ಆ ಥರ ಹೈಲೈಟ್ಸ್ ಅಂದರೆ ಆ ಥರ ಬರುತ್ತೆ. ಸೊ ಇದನ್ನು ಮಾಡಿಸಿದ್ದೀನಿ, ಚೆನ್ನಾಗಿ ಮಾಡಿದ್ದಾರೆ. ಐ ಆಮ್ ಹ್ಯಾಪಿ ವಿತ್ ದ ಸರ್ವಿಸ್. ಅವರು ಕರ್ಲ್ ಎಲ್ಲ ಮಾಡಿದ್ದಾರೆ, ಅದಕ್ಕೆ ಇವತ್ತು ಸ್ವಲ್ಪ ಇಷ್ಟು ಚೆನ್ನಾಗಿ ಕಾಣ್ತಿದೆ. ಮಾರ್ನಿಂಗು ಈ ಥರ ಅಂತೂ ಹೇರ್ ಇರಲ್ಲ, ಗೊತ್ತಲ್ಲ, ಹೇರ್ ಸ್ಟೈಲ್ ಮಾಡಿದ್ದೆ ಸಹ ಹೆಂಗಿರುತ್ತೆ, ಹೇರ್ ಸ್ಟೈಲ್ ಮಾಡ್ದಲ್ಲೇ ಇರೋದು ಸಹ ಹೇಗಿರುತ್ತೆ. ಜಸ್ಟ್ ನನಗೆ ಹೇರ್ ಮೇಕೋವರಲ್ಲಿ ಚೇಂಜಸ್ ಬೇಕಿತ್ತು, ಅದಕ್ಕೆ ಹೀಗೆ ಮಾಡಿಸಿದ್ದು. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.